ಯಾಕೆ ಒಪ್ಕೋತದೆ ನಾವ್ ಅದ್ರಾಗ ಆಸ್ತಿ ಒಳಗ ಪಾಲು ಕೇಳಿಲ್ಲ. ನಾವ್ ಕೂತೋದೀವಿ ₹3 ಕೂತೋದೀವಿ. 3 ಹುಡುಗ್ಯಾರ ₹3. ನಾವೆಲ್ಲ ಈಗ ಸ್ಟ್ರೈಕಿಗೆ ಎಟ್ಟು ಕೂತದಂದ್ರ ಅದ್ರ ₹3.25 ಮಾಡು. ಇಲ್ಲಿವರೆಗೆ ಕೂತದ್ 3 ದಿವಸ ಕೂತದ ಎಷ್ಟು ರೂಪಾಯಿ ರೀ? ₹3.25. ಹನಿ ಪಡ್ಕೋರ್ ಬರೇ 3.5 ಮ್ಯಾಲ 8ಗಾಗಿ ಹೋರಾಟ. ಹೌದಲ್ಲ? 8ನೇ ಕೊಡಾಕ ಆ ಮಕ್ಕಳಿಗೆ ಏನಾಗ್ಯದ? ಬರೇ ಕೇವಲ 50 ಪೈಸಾ ಕೇಳಾಕಂತಿದ್ವಿ. 50 ಪೈಸಾ. 3 ದಿವಸ ಹಣ್ಣಿಲ್ಲ, ನೀರಿಲ್ಲ, ಬಿಸಿಲಾಗ್ರಿ. ಮಳ್ಯಾಗ ಮಳಿ ಆದ್ರೆ ತಂಪಕತ್ ಬಿಡ್ರಿ. ಅವು ಏನು ಒಳಗೆ AC ರೂಮದಲ್ಲ, ನುಸಿ ಹತ್ತೈತಿಲ್ಲ. 1 ದಿವಸ ಗುರ್ಲಾಪುರ ತರ್ಸು. ಒಂದಿಂದಾಗ ಮುಖ ಗೊತ್ತಾಕತಿ ಹೆಂಗ ಆಕತಿ ಅನ್ನೋದು. ಬಾಡಿದ ಬದನೆಕಾಯಿ, ಬಾಡಿದ ಬದನೆಕಾಯಿ ಆಗಬೇಕಾದ್ರೆ ಇಲ್ಲಿ ಬರಬೇಕು. ಎಲ್ಲೇ ಗುರ್ಲಾಪುರಕ್ಕೆ ಬರಬೇಕು ಅಂದ್ರೆ ಗೊತ್ತಾಕತಿ ರೈತರು ಯಾಕೆ ಕೂತಾರ. ಏನು ಉತ್ಸಾಹ, ಏನು ಆತ್ಮೀಯ ರೈತ ಬಾಂಧವರೇ, ಜೀವನ ರೀ. ರೈತ ನನ್ನ ಬೆಳೆಸಿದ್ರೆ ಸಾಕು ದೇಶ ಶ್ರೀಮಂತ ಆಗ್ತದ. ರೈತರನ್ನು ಬೆಳೆಸಿದ್ರೆ ಸಾಕು ದೇಶ ಶ್ರೀಮಂತ ಆಗ್ತದ. ಇವತ್ತ ನಾ ಹೇಳಕತ್ತೇನೆ, ಒಂದ್ ಸಲ ನಾವೆಲ್ಲರೂ ವಿಚಾರ ಮಾಡೋಣ. ಬೇಕಾದ್ರೆ ನಾವು ಎಲ್ಲ ಸುತ್ತಮುತ್ತ ಎಲ್ಲ ಅಂಗಡಿದಾರಿ, ಚಾ ಹೋಟೆಲ್ ಅದರಿ. 1 ಕಪ್ ಟೀ ಕುಡಿಬೇಕಾರ ಎಷ್ಟು ಹಣ ಅದರಿ? ₹10 ಬೋರ್ಡ್ ಹಚ್ಚಾರ ನೋಡ್ರಿ, ಹೋಗಿ ನೋಡಿ ಬರೀತ ನನಗ. ₹10 ಇಲ್ಲದ್ರೆ ಕೊಡಂಗಿಲ್ಲ. ಹೌದಾ? ಕೊಡ್ತಾರನ್ರಿ? ಮತ್ತ ಅದ್ರಾಗ ಸಿಹಿ ಪ್ರಮಾಣ ಎಟ್ಟ, ಅದು ಕಪ್ ಎಂತವ್ರಿ? ನ್ಯಾಲಿಗೆ ಎದ್ರ ತಳಕ್ ಹತ್ತಿರ್ಬೇಕ. ಒಬ್ಬ ಜೋರಾಗಿ ನನಗ ಒಬ್ಬ ಮಾನ್ಯ ಹೇಳ್ತ್ರಿ, ನೀವ್ ನಾಲಿಗೆರಿ ಹಚ್ಚಕ್ ಹೋಗ್ಯಾರಿ, ನನ್ನ ಮೀಸಿನ ಒಳಗ್ ತಳಕ್ ಎತ್ತಿದ್ದು ಅಂದ. ಅರೇ ₹10 ಚಾ ಒಂದು ದಿನಕ್ಕೆ 2 ಟೈಮ್ ಕುಡಿನನ್ರಿ. ಹೌದಲ್ರಿ? 2 ಟೈಮ್ ಕುಡಿದ್ರೆ ₹20. ಬರೀ ಒಂದ ದಿನಕ್ಕೆ ₹20 ಆದ್ರ ವರ್ಷಕ್ಕೆ ಬರೀ ಚಾದ ಎಷ್ಟಾಕೈತಿ ಖರ್ಚ? ಬರೇ ಚಾದ ಎಷ್ಟಾಕತೆ? ಊಟ ಬ್ಯಾಡ್ರಿ. 7,200 ಬರೀ ನಾವು ಚಾ ಕುಡಿಯಾಕ ಆಗೋದಿಲ್ರಿ. ನಾವು ₹3 ಕಬ್ಬ ಮಾರಕತ್ತಿದ್ದೀವಿ. ಏನು ವಿಚಿತ್ರ ಅಂದ್ರ, ಇಷ್ಟು ಜನ ನಾವೆಲ್ಲರೂ ವಿಚಾರ ಮಾಡ್ಬೇಕು. ಇವತ್ತಿನಿಂದ ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ. ಏನಂತ ಪ್ರತಿಜ್ಞೆ ಮಾಡೋಣ? ಕನಿಷ್ಠ ಏನಿಲ್ಲದನೋ ನಮ್ಮ ಕಬ್ಬಿಗೆ ₹4 ಕೊಡತಕ್ಕ ನಾವು ಹೇಳಂಗಿಲ್ಲ. ನೀವು ಯಾವ ದಾರಿಲೇ ಬರ್ತೀರಿ ಬರ್ರಿ, ಕನಿಷ್ಠ ₹4 ರೀ. ಒಂದು ಸಿಂಗಲ್ ಚಾ ನಾ ಕುಡಿಬೇಕಾಗಿದ್ರ 8 ಕಿಲೋ ಆ ಚಾದ ಅಂಗಡಿ ಕಬ್ಬ ಮಾರೋಣ. 8 ಕಿಲೋ ಮಾರುದ ಏನು? ರೈತರು ನೀವು ಚಾ ಕುಡಿಯಾಗ ಯಾವಾಗ ಬರ್ತಿರ್ಲ 2.5 ಕಿಲೋ ಕಬ್ಬು ಕಟ್ಕೊಂಡ್ ಚಾ ಅಂಗಡಿ ಬರ್ರಿ. ಸಾಯಂಕಾಲ 10 ಕಿಲೋ, ಬೆಳಿಗ್ಗೆ 10 ಕಿಲೋ ಅವ್ನ ಕಬ್ಬ ಕೊಡ್ರಿ, ಚಾ ಕುಡ್ದು ಹೋಗಿದ್ರೆ ಗೊತ್ತಾಗತ್ತೆ ನಿಮಗ. ಏನ್ರಿ ಜೀವನ? ನಮ್ಮ ರೈತಗ ಇಷ್ಟು ಕೆಟ್ಟ ಅಪಮಾನ ಅಂದ್ರ ಇದು ರೈತರ ಅಪಮಾನ, ದೇಶದ ಅಪಮಾನ. ಈ ದೇಶದಾಗ ರೈತರು ಯಾವತ್ತು ಹೋರಾಟ ಎದರಿಗೋಸ್ಕರವಾಗಿ ಒಂದು ಮಾಲ್ಗಳನ್ನ ನಾವು ತೆರೆಯಾಕ ಹೋದಿವಂದ್ರ ಎಲ್ಲರೂ ಮನ್ಯಾಗ ನೋಡ್ರಿ ಎಷ್ಟು ಮಾಲ್ಗಳು ತಯಾರಾಕವು, ಎಷ್ಟು ಐಟಮ್ಸ್ ಗಳು ತಯಾರಾಕವು. ಎಲ್ಲದಕ್ಕೂ ಲೇಬಲ್ ಅದ,
ಪ್ರತಿಯೊಂದು ವಸ್ತುಗಳಿಗೆ ಲೇಬಲ್ ಅದ, ರೈತನ ಕಬ್ಬಿಗೆ ಲೇಬಲ್ ಬೇಡ. ರೈತನ ಕಬ್ಬಿಗೆ ಲೇಬಲ್ ಇಲ್ಲ. ನಾವು ಕೇಳಾಕತ್ತಿದ್ದರೆ ಎಲ್ಲಾರು ಇಲ್ಲಿಗೆ ಕೊಡಿದ ಬರೀ 50 ಪೈಸೆ ಹೆಚ್ಚು ಮಾಡಿ ಅಂದದಕ್ಕ ಇವತ್ತು ತಟಸ್ಥದಾರ. ರೈತಗ ಕೊಡಬಾರದು. ಯಾಕ? ರೈತ ಒಂದು ಸಲ ಬೆಳೆದ್ರಂದ್ರ ಇದು ಭವ್ಯ ಭಾರತ ಆಗ್ತದ. ಅವನನ್ನ ಮುರ್ಕೋತಿದ್ರ ನಾವೆಲ್ಲ ಆರಾಮಿರ್ತೀವತ್ತಾರ. ನೀವೆಲ್ಲ ಮುರ್ಕೋಬಾರ್ದ. ಯಾವ್ಯಾವ ಮುರಿಯಾಕೈತಲ್ಲ ಅವನು ಮೊದಲು ಕಾಲು ತೆಗಿನು ಅಂದಾಗ ಗೊತ್ತಾಗತ್ತೆ ರೈತನ ಕಿಮ್ಮತ್ತೇನ. ಅರೇ ಇಲ್ಲಿವರೆಗೆ ನಮ್ಮ ರೈತರ ಮನ್ಯಾಗ 2 ಸಟ್ ಬಟ್ಟಿದಾವ್ರಿ. ಎಷ್ಟು ಸಟ್ ಅದಾವಪ್ಪ? 2 ಸಟ್. ಒಂದ್ ಹಾಕೊಂಬಂದರೆ ಒಂದ್ ಪಿಶ್ವಿಯಾಗಿ ಇಟ್ಕೊಂಡ್ ಕೂತಾರ, ನಾಳೆ ಬೆಳಿಗ್ಗೆ ಹಾಕೊಂಡಂತ. ಹೌದಲ್ಲ ಹೇಳುದ? 2 ಸಟ್ ಬಟ್ಟೆ ಅದ್ರಾಗ ಗದ್ದಲ್ದಾಗ 1 ಸಟ್ ಕಳಿತಂದ್ರ ನಂದದು ಕೊಡ್ಲೇನು? ಗತಿ ಹಂಗಲ್ಲ. 2 ಸಟ್ ಬಟ್ಟೆ ನಮಗಿಲ್ಲ. ಮತ್ತೀಗ ಒಬ್ಬೊಬ್ಬರ ಸಚಿವರ ಮನೆಗೆ ಹೋಗಿ ಬರೋಣ. ಒಂದು ಸಲ ಹಾಕಿದ ಬಟ್ಟೆ ಮುರಿದು ಸಾಕೋದಿಲ್ಲ. ಎಷ್ಟು ಸಟ್ ಅದ್ರಿ? 8 ಸಟ್ ಅದ್ರಿ? 365 ಸೊಟ್ಟತ್ರಿ. ನಮಗ್ ಒಂದೊಂದರಿ ಕೊಡ್ರಿ ಅಪ್ಪ. ನಾವ್ ಹೆಚ್ಚು ಕಡಿಮೆ ಆದ್ರೆ ನಾವು ಮಡಿಚೀರಿ ಹಾಕೋತೀವಿ. ನಾವು ರೈತರು. ಅರೇ ನಮ್ ರೈತರ ಜೀವನ ಎತ್ತ. ಒಮ್ಮೆರೆ ನಿಮ್ ಹೆಂಡಂದ್ರಿ ಬಂಗಾರದ ಹಾಕಿರೇನು? ನೀವ್ಯಾಕೆ ಹಾಕಿದ್ರಿ? ಚಟಿ ಹಾಕೋಕ್ ರಾಕಿಲ್ಲ ಆಯ್ತಾನ? ಇಲ್ಲ, ಬಂಗಾರ ಏನ್ ಹಾಕಕತ್ತಿರೋ ನಮಗ? 3 ರೂಪಾಯಿ ಕಿಲೋ ಕಬ್ಬ ಕೊಟ್ಟು ಬಂಗಾರ ತರಕತ್ತೇನ? ಆಗೋದಿಲ್ಲ. ಇವತ್ತು ನಾವು ಹೇಳೋಣ, ಇನ್ನು ಮುಂದ ನೀವು 4 ರೂಪಾಯಿ ಕಿಲೋ ಕೊಡತಕ್ಕ ತಗೋತಕ್ಕ ಯಾರು ಹೇಳೋದು ಬೇಡ. 3.5 ಬೇಡಿಗೆ. ಮತ್ತ ನಿಮಗೆ ಯಾವ ಸ್ಕ್ರೂ ಡ್ರೈವರ್ ಬರ್ತಾನೆ ಹಿಂದಿನ ಬೆಚ್ಚಗ ಒಂದಿಟ್ಟ ಕೈ ಇರ್ತದಾಗ ಒಂದ್ ಸುಟ್ಟಿಗೆ ಸಿಗೋದ 3.5 ಕೊಡೋಣ ಎತ್ತರಿ. ನಿಮ್ಮ ಹೆಣ ಎತ್ತರ್ಲಿ. 3.5 ಕದ ಹೂ ಅಂದ್ರೆ ಹೆಣ ಎತ್ತಾರ. ಕೊನೆಗೆ ಮಣ್ಣು ಮಾಡಕ್ ರೊಕ್ಕ ತಗೋತಾರ. ಯಪ್ಪ ನಮಗ ನಾವು ಸಾತ್ತಂದ್ರ ಪೊಲೀಸರು ಗಂಡು ಮ್ಯಾಟ್ ತಗೊಂಡಿದ್ರು ಡಬಕ್ ಅಂತ ಹಾರಿಸ್ತಾರ. ಅವ್ರು ನಮ್ಮ ರೈತರು ಸಾತ್ರ ಏನು ಯಾವ ತೆಗೆದೋಗಿ ರೈತರಿಗೇನ ಹಿಂಗ ನಡೆದ. ಅವ್ರಿಗೆ ಹೆಂಗ್ರಿ? ಏನ್ ಗೌರವ? ಏನು ಇದು? ಅವ್ರನ್ನ ಆರಿಸ್ತಾರ. ಅವ್ರ ಯಾರಪ್ಪ? ಊಟಿಗೆ ರೊಕ್ಕ ತಗೋರಿಪ್ಪ. ಎಷ್ಟು ಕೊಡೋಣ? ಸಾಹೇಬ್ ಕೊಡೋಣ. ಇಟ್ಟು ರೊಕ್ಕ ತಗೊಂಡ ರಾಜ್ಯ ಹಾಳು ಮಾಡಕತ್ತಿದ್ವಿ. ರೊಕ್ಕ ತಗೊಂಡ್ ಆತ್ಮೇರಿ ಇವತ್ತು ವಿಚಾರ ಮಾಡ್ರಿ. ನಿಮಗ 500 ಕೊಟ್ಟಾರಂದ್ರ ದಿನಕ್ಕೆ ಎಷ್ಟು ಪೈಸಾ ಬೀಳ್ತತಿ? ಒಂದು ದಿನಕ್ಕೆ 23 ಪೈಸಾ ತಗೊಂಡ 23 ಪೈಸಾ ರೀ. 500 ಕೊಟ್ಟಾರ ನಿಮ್ಗೆಲ್ಲರಿಗೂ. ಬರೇ 23 ಪೈಸಾ ತಗೊಂಡ ಇವತ್ತು 3 ರೂಪಾಯಿ ಕಿಲೋ ನಾವು ಕೊಡಾಕತ್ತಿದೀವಿ. ಇವತ್ತು ಹೇಳಿಕೆ ಕರೆ ಕೊಡೋಣ. 4 ರೂಪಾಯಿ ಕಿಲೋ ಕೊಡುತ್ತಕ್ಕ ಈ ಪ್ರದೇಶ ಬಿಟ್ಟು ಹೋಗಂಗಿಲ್ಲ. ಯಾರು ಚಾಲು ಮಾಡ್ತೀರಿ? ಫ್ಯಾಕ್ಟ್ರಿ ಚಾಲು ಮಾಡಿಪ್ಪ. ಚಾಲು ಮಾಡ್ರೆ ಮ್ಯಾಲಿನ ಬೊಂಗಾನ ಹೊಕ್ಕತ್ತೆ. ಏನು ಹೊಕ್ಕತ್ತೆ? ಅದು ಹೊಕ್ಕತ್ತೆ. ಬೊಂಗ ಹೋದ್ರು ಹೋಗ್ಲಟ್ ಚಾಲು ಮಾಡ್ತಾನಂದ್ರ 2ನೇ ನಂಬರ್ ಹೊಕ್ಕತ್ತೆ. ಯಾವ್ದ? ಅದು ತೂಕ ಮಾಡ್ತದೆ. ತೂಕನ ಹೋಗದ್ ಬಿಡ್ತಾನ. ಅದಕ್ಕಾಗಿ ನಮ್ಮ ರೈತ